2025ನೇ ಇಸ್ವಿಯ ಧನುರ್ ರಾಶಿಯವರ ಫಲಗಳನ್ನು ನೋಡೋಣ. ಈ ವರ್ಷ ನಿಮಗೆ ಹೆಚ್ಚು ಜಯ ಇದೆ, ಹೆಚ್ಚು ದೈವಾನುಗ್ರಹ ಇದೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ದೈವ ಧಾರ್ಮಿಕ ಭಾವನೆಯುಳ್ಳವರಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಬೇಕು. ನಿಮಗೆ ಯಾರ ಭಯವೂ ಇರೋದಿಲ್ಲ. ನೀವು ಮಾಡತಕ್ಕಂತಹ ಕೆಲಸಗಳು ಸ್ಥಿರವಾಗಿ ಮಾಡಿ. 2025ರ ಹೊಸ ವರ್ಷಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಮುಂದಿನ ವರ್ಷ ತಮ್ಮ ಭವಿಷ್ಯ ಹೇಗಿರುತ್ತೆ, ದೇಶ ಹಾಗೂ ಪ್ರಪಂಚದ ಭವಿಷ್ಯ ಹೇಗಿರುತ್ತೆ ಎಂಬ ಕುತೂಹಲ ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿ ಮನೆ ಮಾಡಿರುತ್ತೆ. ರಾಶಿಗನುಗುಣವಾಗಿ ಭವಿಷ್ಯವಾಣಿ ಹೇಳುವುದು ವಾಡಿಕೆಯಾಗಿದೆ. ಅದೇ ರೀತಿ ಪಂಚಲಿಂಗ ಸಮೂಹ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಆನಂದ ದೀಕ್ಷಿತ್ ಅವರು 2025ರ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಿದ್ರೆ ಬನ್ನಿ, 2025ರಲ್ಲಿ ಧನಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನೋಡೋಣ. ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡುವಂಥ ಒಂದು ಕಾರ್ಯಗಳಲ್ಲಿ ಕೈ ಹಾಕ್ತೀರಾ, ಹೊಸ ಹೊಸ ಕೆಲಸಗಳನ್ನು ಅನ್ವೇಷಣೆ ಮಾಡ್ತೀರಾ. ಮಾಡಿ ಸ್ಥಿರವಾದಂಥ ಒಂದು ಕೆಲಸವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹಚ್ಕೊಳ್ಳಿ. ಈ ವರ್ಷ ನಿಮಗೆ ಬಹಳ ಆನಂದದಾಯಕವಾದಂತಹ ವರ್ಷವಾಗಿರುತ್ತೆ. ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ಭಯವೂ ಇಲ್ಲದೆ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಕೈ ಹಾಕಿದಂಥ ಎಲ್ಲ ಕ್ಷೇತ್ರಗಳು ನಿಮಗೆ ಜಯವನ್ನು ತಂದುಕೊಡ್ತವೆ. ಈ ವರ್ಷ ಧನಸ್ಸು ರಾಶಿಯವರು ಮಾಡುವ ಕೆಲಸದಲ್ಲಿ ಜಯ ದೊರೆಯುತ್ತದೆ. ಜೊತೆಗೆ ಈ ರಾಶಿಯವರ ಮೇಲೆ ದೇವರ ಅನುಗ್ರಹ ಸದಾಕಾಲವೂ ಇರುತ್ತದೆ. ಈ ರಾಶಿಯವರು 2025ರಲ್ಲಿ ಹೆಚ್ಚು ಧಾರ್ಮಿಕ ಕಾರ್ಯಗಳನ್ನ ಮಾಡಬೇಕು. ಧನಸ್ಸು ರಾಶಿಯವರಿಗೆ ಈ ವರ್ಷ ಯಾವುದೇ ಶತ್ರುಗಳ ಭಯವಿರೋದಿಲ್ಲ. ದಿನೇ ದಿನೇ ಅಭಿವೃದ್ಧಿಯನ್ನ ಪಡೆಯುವಂಥವರಾಗಿರ್ತೀರಾ. ಹೆಚ್ಚು ತಿರುಗಾಟದಲ್ಲಿ ತಿರುಗಾಡಿ ನಿಮ್ಮ ಕೆಲಸಗಳನ್ನು ಮಾಡುವಂಥ ಒಂದು ಅಭಿರುಚಿ ನಿಮಗಿರುತ್ತೆ. ಹೋರಾಡಿ ಹೊರಗಿನ ಕಡೆಯೆಲ್ಲ ಹೋಗಿ ಪ್ರಪಂಚಾದ್ಯಂತ ನೀವು ತಿರುಗಾಡಿ ವ್ಯವಹಾರವನ್ನು ಮಾಡಬಹುದು. ನಿಮಗೆ ವಿದೇಶಿ ಪ್ರವಾಸ ಮಾಡುವಂತಹ ಒಂದು ಲಕ್ಷಣಗಳು ಕೂಡ ಈ ಒಂದು ವರ್ಷದಲ್ಲಿ ಕಾಣಬಹುದು. ಈ ವರ್ಷ ತೃಪ್ತಿದಾಯಕವಾದಂತಹ ಕೆಲಸಗಳಿಂದ ತೃಪ್ತಿಯನ್ನು ಹೊಂದುತ್ತೀರಾ ಅಂತ ಹೇಳಿ ತಿಳಿಸ್ತೀನಿ. ಅಲ್ಲದೆ ಧನಸ್ಸು ರಾಶಿಯವರು ಹೊಸ ಕೆಲಸ ಕಾರ್ಯಗಳನ್ನು ಅನ್ವೇಷಣೆ ಮಾಡಬಹುದು. ಯಾವುದೇ ಭಯ ಬೇಡ, ಎಲ್ಲದರಲ್ಲೂ ಯಶಸ್ಸು ದೊರೆಯುತ್ತದೆ. ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿದ್ರೂ ಧನಸ್ಸು ರಾಶಿಯವರಿಗೆ ಜಯ ಸಿಗಲಿದೆ. ಇದರಿಂದ ಈ ರಾಶಿಯವರು ಹೆಚ್ಚು ಪ್ರಗತಿ ಕಾಣಲಿದ್ದಾರೆ. ಜೊತೆಗೆ 2025ರಲ್ಲಿ ಧನಸ್ಸು ರಾಶಿಯವರಿಗೆ ವಿದೇಶಿ ಪ್ರವಾಸದ ಯೋಗವೂ ಕೂಡ ಒದಗಿ ಬರುತ್ತದೆ.